ಓಕೆ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗೆ ಉದ್ಯಮಿಗಳು ಮತ್ತು ವಿರೋಧ ಪಕ್ಷದವರ ಮಾತನ್ನು ಕೇಳಿದ್ರಿ. ಇನ್ನು ಸಾರ್ವಜನಿಕರು ಏನು ಹೇಳ್ತಾರೆ ಅದು ಪ್ರಶ್ನೆ. ಆ ಮಾತಿನಿಂದ ಸಾರ್ವಜನಿಕರು ಕೂಡ ಕೆರಳಿದ್ದಾರೆ. ಹಾಗಾದರೆ ಬ್ರ್ಯಾಂಡ್ ಬೆಂಗಳೂರು ಬರೀ ಬಾಯಿ ಮಾತಾ? ಸುಮ್ಮನೆ ಜನರಿಗೆ ಒಂದು ಆಸೆ ತೋರಿಸೋದಲ್ಲ, ಅದಕ್ಕೋಸ್ಕರ ಬ್ರ್ಯಾಂಡ್ ಬೆಂಗಳೂರಾ? ಟ್ಯಾಕ್ಸ್ ಕಟ್ತಾರೆ, ಎಲ್ಲ ರೀತಿ ಟ್ಯಾಕ್ಸು ಬರುತ್ತೆ. ಹಾಗಿದ್ರೂ ಬೆಂಗಳೂರು ಉದ್ಧಾರ ಮಾತ್ರ ಮಾಡೋದಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಹೀಗ್ಯಾಕೆ ನಿರ್ಲಕ್ಷ್ಯ ಇವ್ರದು? ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಗೆ ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಜನರು ಕೂಡ ವಿಪರೀತವಾಗಿ ಆಗ್ರಹಿಸ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ ಅಭಿವೃದ್ಧಿ ಆಗದಿದ್ದರೆ ಅಧಿಕಾರದಿಂದ ತೊಲಗಿ ಅಂತ ಮಾತಾಡ್ತಿದ್ದಾರೆ. ರಾಜೀನಾಮೆ ಕೊಟ್ಟು ಹೋಗಿ. ಈ ಹಿಂದೆ ಎಲ್ಲ ಬೆಂಗಳೂರು ಅಭಿವೃದ್ಧಿ ಆಗೇ ಇಲ್ವಾ? ನಿಮ್ಮ ಕೈಲಿ ಆಗಲ್ಲ ಅಂತಂದರೆ ಹೋಗಿ ಅಧಿಕಾರದಿಂದ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಜನ ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಟ್ಯಾಕ್ಸ್ ಕಟ್ತೀವಲ್ವಾ, ಆ ಟ್ಯಾಕ್ಸ್ ದುಡ್ಡಲ್ಲಿ ರೋಡ್ ರೆಡಿ ಮಾಡ್ಬೋದು. ಆಗೋದೇ ಇಲ್ಲ ಅಂದ್ರೆ ಏನು ಅರ್ಥ? ಅದು ದೇವರೇ ಬಂದ್ರೆ ಯಾರಿಗೆ ದೇವ್ರೇ ಯಾಕೆ ಬರ್ಬೇಕು? ಇವ್ರು ಇಲ್ವಾ? ನಮ್ಮ ಪರವಾಗಿ ನಾವು ಓಟ್ ಹಾಕಿ ಗೆಲ್ಸಿಲ್ಲ, ರೋಡ್ ರೆಡಿ ಮಾಡ್ಬೇಕಪ್ಪ. ದೇವರೇ ಬಂದ್ರೆ ಆಗಲ್ಲ ಅಂದ್ರೆ ಅವ್ರು ಮಾತಾಡೋದು ಅರ್ಥನೇ ಇಲ್ಲ. ಅವರೊಬ್ಬ ಡಿ.ಸಿ.ಎಂ ಅಂತ ಹೇಳೋಕೆ ಯೋಗ್ಯತೆನೇ ಇಲ್ಲ ಅವ್ರಿಗೆ. ದೇವರೇ ಬಂದ್ರೆ ಅದು ಮಾತಾಡೋ ಅರ್ಥನೇ ಇಲ್ವಲ್ಲ ಸರ್. ಹಾಂ, 100% ಸರಿ ಇಲ್ಲ ಸರ್. ಅಲ್ಲ, ರೋಡ್ ಸರಿ ಮಾಡೋಕ್ಕಾಗಲ್ಲ ಅಂದ್ರೆ ಅದು ಅರ್ಥನೇ ಇಲ್ವಲ್ಲ. ಯಾಕೆ ರೋಡ್ ಈಗ ದೇವರೇ ಬಂದರೂ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂತ ಡಿ.ಸಿ.ಎಂ ಅವರು ಹೇಳಿದ್ದಾರೆ. ರಾಜ್ಯದ ನಾವೆಲ್ಲರೂ ಇವರಿಗೆ 130 ಸೀಟ್ ಆರಿಸಿ ಕಳಿಸಿದ್ದೀವಿ. 36 ಜನ ಆರಿಸಿ ಹೋಗಿ ಅಭಿವೃದ್ಧಿ ಮಾಡೋಂಗಿಲ್ಲ ಅಂತಂದ್ರೆ ಇವ್ರು ಎದಕ್ಕೆ ಇರಬೇಕು ರಾಜ್ಯದಲ್ಲಿ? ತಕ್ಷಣವೇ ಡಿ.ಸಿ.ಎಂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಒಂದು ಸಿಟಿ ಡೆವಲಪ್ ಮಾಡೋಕ್ಕೆ ಆಗೋದಿಲ್ಲ ಅಂದವರು ಇವತ್ತು ಹೈಯೆಸ್ಟು ನಮ್ಮ ರಾಜ್ಯದಲ್ಲಿ ಹೈಯೆಸ್ಟು ಟ್ಯಾಕ್ಸನ್ನು ಕಟ್ಸ್ಕೊಂಡು ಇವತ್ತು ರಸ್ತೆಗಳು ಅಭಿವೃದ್ಧಿ ಎಲ್ಲಿ ನೋಡಿದ್ರೆ ಗುಂಡಿಗಳು, ಒಂದು ಆಂಬುಲೆನ್ಸ್ ಬಂದರೆ ತೆಗ್ಗು ಗುಂಡಿಗಳಿದ್ದಾವೆ, ರಸ್ತೆ ಬದಿಗಳಲ್ಲಿ ಕಸ ಗುಂಡಿಗಳು ಆಗ್ತಾಯಿದ್ದಾರೆ. ಹೈಯೆಸ್ಟು ನಮ್ಮ ರಾಜ್ಯದಿಂದ ಮತ್ತು ಎಲ್ಲ ಕಡೆಯಿಂದ ಟ್ಯಾಕ್ಸು ಇದು ಮಾಡ್ಕೊಂಡು ರಸ್ತೆಗಳು ಅಭಿವೃದ್ಧಿ ಆಗಲಿ, ಇನ್ನೂ ಇತರೆ ಅಭಿವೃದ್ಧಿಗಳು ಮಾಡೋಕ್ಕಾಗೋದಿಲ್ಲ ಅಂತಂದರೆ ಇವತ್ತು ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಕುಡಿಯಕ್ಕೆ ನೀರೇ ಕೊಡ್ತಾ ಇಲ್ಲ, ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಮಾಡೋಕ್ಕಾಗೋದಿಲ್ಲ? ಮಾಡ್ಬೇಕು ಇವರು. ಮತ್ತೆ ಸಿ.ಎಂ ಯಾಕೆ ಆಗಿದ್ದಾರೆ? ಅಲ್ಲ, ಆಗಿದ್ದಾರೆ ಯಾಕೆ? ಡಿ.ಸಿ.ಎಂ ಆಗಿದ್ದಾರೆ ಯಾಕೆ ಅವರು? ಮತ್ತೆ ಇದೆಲ್ಲ ಮಾಡ್ಲಿ ಅಂತಾನೆ ಅವ್ರನ್ನ ಆರಿಸಿ ತಂದಿದಾರಲ್ವಾ? ಮತ್ತೆ ಅವರೇ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರು ಈ ಕೆಲಸದಲ್ಲಿ ಇದ್ದಾರೆ ಏನು ಉಪಯೋಗ? ಮತ್ತೆ ಇದ್ರ ಬಗ್ಗೆ ಮೋಹನ್ ದಾಸ್ ಕೂಡ ಟ್ವೀಟ್ ಮಾಡ್ತಾರೆ, ಹೈಯೆಸ್ಟ್ ಟ್ಯಾಕ್ಸ್ ಬೇಡೋದು ಮಾಡುವಂಥದ್ದು, ಎಲ್ಲ ಫೆಸಿಲಿಟೀಸ್ ಇರುವಂಥ ಬೆಂಗಳೂರು ನೀವು ಡೆವಲಪ್ ಮಾಡೋಕ್ಕೆ ಮನಸ್ಥಿತಿ ಇಲ್ವಾ ಅಂತ. ಯಾಕೆ ಅವ್ರ ಮನಸ್ಥಿತಿ ಇಲ್ಲ ಅಂದ್ರೆ ಅವ್ರ ಮನಸ್ಸು ಮಾಡಿದ್ರೆ ಮನಸ್ಥಿತಿ ಆಗ್ತೈತ್ರಿ. ಆದ್ರೆ ಅವ್ರು ಮನಸ್ಸು ಮಾಡ್ತಾ ಇಲ್ಲ. ಮನಸ್ಸು ಮಾಡ್ಲಾರ್ದಕ್ಕೆ ಇದು ಇಷ್ಟೊಂದು ಹಿಂದೆ ಇಟ್ಟು ಉಳಿದಿದೆ. ಎಲ್ಲ ಗ್ಯಾರಂಟಿಗಳು ಬಿಟ್ಬಿಟ್ಟು ಆಗುತ್ತೆ. ಅವ್ರ ಕೈಲಿ ಆಗಲ್ಲ ಅಂತಂದ್ರೆ ಹೆಂಗೆ ಸರ್? ಈಗ ಜನ ಒಂದು ವಿಶ್ವಾಸ ಇಟ್ಟು ಏನು ಗೆಲ್ಸಿದ್ದಾರೆ, ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತಾನೆ ಅನ್ನೋದು. ಅದರಲ್ಲೂ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾರೆ, ದಯಮಾಡಿ ಮಾಡಲೇಬೇಕು ಅವರು. ದುಡ್ಡು ಎಲ್ಲ ಇದೆ ಅವರ ಸರ್ಕಾರದಲ್ಲಿ? ದುಡ್ಡು ಎಲ್ಲಿದೆ ಕೊಡೋಕ್ಕೆ, ಖರ್ಚು ಮಾಡೋಕ್ಕೆ? ದುಡ್ಡು ಫಸ್ಟ್ ಆಫ್ ಆಲ್ ದುಡ್ಡಿಲ್ಲ. ಇರೋ ದುಡ್ಡು ಕಮಿಷನ್ಗೆ ಸಾಕಾಗಲ್ಲ. ಕೆಲಸ ಮಾಡಿದವ್ರಿಗೆ ಕಾಂಟ್ರಾಕ್ಟರ್ಗಳು ದುಡ್ಡು ಕೊಡಲಿಲ್ಲ, ಯಾವುದೂ ಇಲ್ಲ. ಇವತ್ತು ಹೇಳಿದಾರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಎಜುಕೇಷನ್